ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ರಚಿಸಿದಂತಹ ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ 2020 ಇದರ 4 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಉತ್ತರ ಸಮೇತ ಇವತ್ತು ಈಗ ವಿಶ್ಲೇಷಣೆ ಮಾಡೋಣಂತ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಾವು 1, 2, 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನೋಡಿದಿರಿ. ಈಗ 5 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ 4 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣಂತ. ಸೊ ತಮ್ಗೆ ಗೊತ್ತಿದೆ 4 ಅಂಕದ 4 ಪ್ರಶ್ನೆಗಳು ಬರ್ತಾಯಿದೆ. 4 ಅಂಕದ 4 ಪ್ರಶ್ನೆಗಳು ಒಟ್ಟು 16 ಅಂಕಗಳಿಗೆ ಬರ್ತಾಯಿದೆ. ನೋಡ್ರಿ, ಈಗ ಮುಖ್ಯ ಪ್ರಶ್ನೆ ಸಂಖ್ಯೆ 5, ಕ್ವಶನ್ ನಂಬರ್ 34. ಪ್ರಶ್ನೆ ಈ ರೀತಿ ಇದೆ: 2 ಸಮಾಂತರ ಶ್ರೇಣಿಯ ಮೊದಲ ಪದಗಳು ಸಮನಾಗಿದ್ದು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 1:2 ಆಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ 7ನೇ ಪದ ಹಾಗೂ ಎರಡನೇ ಸಮಾಂತರ ಶ್ರೇಣಿಯ 21ನೇ ಪದ ಕ್ರಮವಾಗಿ 23 ಮತ್ತು 125 ಆದರೆ ಎರಡೂ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಮೊದಲಿಗೆ ಪ್ರಶ್ನೆಯನ್ನು ಒಂದಲ್ಲ 2 ಸಲ ಸರಿಯಾಗಿ ಓದಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಮೊದಲಿಗೆ ಗಮನಿಸಬೇಕು. ಆನಂತರದಲ್ಲಿ ಎ ಮತ್ತು ಡಿ ಬೆಲೆಯನ್ನು ಅಂದರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದ್ರೆ ನಮ್ಗೆ ಆ ಸಮಾಂತರ ಶ್ರೇಣಿಯ ಪದಗಳನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಉತ್ತರವನ್ನು ನೋಡೋಣ. ಎ ಮತ್ತು ಡಿಗಳು 1ನೇ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳಾಗಿರಲಿ ಅಂಥೇಳಿ ನಾನು ತಗೊಂಡು. ಅಂದ್ರೆ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಡಿಗಳು 2ನೇ ಸಮಾಂತರ ಶ್ರೇಣಿಯ ಮೊದಲ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸಗಳಾಗಿರಲಿ. ಸೊ ನೀವು XY ಅನ್ನು ತೊಗೋಬೋದು, ಬೇರೆ ಅಕ್ಷರಗಳನ್ನು ತೊಗೋಬೋದು. ಓಕೆ, ಸೊ ಅವ್ರ ಕಂಡೀಷನ್ ಪ್ರಕಾರ ಇಲ್ಲಿ ಎ ಈಕ್ವಲ್ ಟು ಎ. ಯಾಕೆ ಎ ಈಕ್ವಲ್ ಟು ಎ? ಮೊದಲನೇ ಸಮಾಂತರ ಶ್ರೇಣಿಯ ಪದ ಮತ್ತು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದಗಳು ಸಮನಾಗಿವೆ. ಹಾಗೆ ಎರಡನೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಮೊದಲನೇ ಸಮಾಂತರ ಶ್ರೇಣಿಯ 2ರಷ್ಟಿದೆ. ಹೌದಾ? ಹಾಗಾಗಿ ಡಿ ಈಸ್ ಈಕ್ವಲ್ ಟು 2D, A7 ಈಸ್ ಈಕ್ವಲ್ ಟು 23, ಎರಡನೇ ಸಮಾಂತರ ಶ್ರೇಣಿಯ 21ನೇ ಪದ ಈಸ್ ಈಕ್ವಲ್ ಟು 125. ಸೊ ಇದು ಕೊಟ್ಟಿರತಕ್ಕಂಥ ಅಂಶ. ಸೊ ಇದಕ್ಕೆ ತಕ್ಕಂತೆ ನಾವು ಇಲ್ಲಿ ಸಮೀಕರಣವನ್ನು ಬರ್ಕೊಂಡ್ರೆ ಏನಾಗ್ತದೆ ಅಂದ್ರೆ A7 ಈಸ್ ಈಕ್ವಲ್ ಟು 23. ಇದರ ಅರ್ಥ ಏನು ಸೂಚಿಸ್ತದೆ ಅಂದ್ರೆ A + 6D ಈಸ್ ಈಕ್ವಲ್ ಟು 23. ಇದು ಸಮೀಕರಣ 1 ಅಂತ ಕರೀರಿ. ಸೊ ಎರಡನೇ ಸಮಾಂತರ ಶ್ರೇಣಿ 21ನೇ ಪದ ಈಕ್ವಲ್ ಟು 125. ಅದಕ್ಕೆ ತಕ್ಕಂತೆ ಒಂದು ಸಮೀಕರಣವನ್ನು ಬರೀರಿ. ಸೊ ಅದು ಏನಾಗ್ತದೆ ಅಂದ್ರೆ A + 20D ಈಕ್ವಲ್ ಟು 125 ಅಂತಾಯಿತು. ನೆಕ್ಸ್ಟ್ A + 40D ಈಸ್ ಈಕ್ವಲ್ ಟು 125. ಸಮೀಕರಣ 1ರಲ್ಲಿ 2ಅನ್ನು ಕಳೆದಾಗ ಏನಾಗ್ತದೆ ಅಂದ್ರೆ -34D ಈಸ್ ಈಕ್ವಲ್ ಟು -102. ಸೊ ವಿಚ್ ಇಂಪ್ಲೈಸ್ D ಈಸ್ ಈಕ್ವಲ್ ಟು 3. ಈ D ಈಸ್ ಈಕ್ವಲ್ ಟು 3ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಡಿ ಬೆಲೆಯನ್ನು ನಾವು ಸಮೀಕರಣ 1ರಲ್ಲಿ ಹಾಕೊಳ್ಳೋಣ. ಆಗ ಏನಾಗ್ತದೆ ಅಂದರೆ A + 6 × 3 ವಿಚ್ ಇಂಪ್ಲೈಸ್ ಈಕ್ವಲ್ ಟು 23. A ಈಸ್ ಈಕ್ವಲ್ ಟು 23 - 18 ಅಂದರೆ ಎ ಬೆಲೆ 5. D ಈಸ್ ಈಕ್ವಲ್ ಟು 2D ಅಂತಂದ್ರೆ 2 × A 2 × 3 ಈಸ್ ಈಕ್ವಲ್ ಟು 6. ಸೊ ಮೊದಲನೇ ಪದ 5, ಸಾಮಾನ್ಯ ವ್ಯತ್ಯಾಸ 3,
ಅದರಿಂದ ಸಮಾಂತರ ಶ್ರೇಣಿ 5, 8, 11 ಮತ್ತು 5, 11, 17 ಒಂದನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ 5 ಸಾಮಾನ್ಯ ವ್ಯತ್ಯಾಸ 3, ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ 5 ಸಾಮಾನ್ಯ ವ್ಯತ್ಯಾಸ 6. ನೋಡಿ, ಎರಡು ಸಮಾಂತರ ಶ್ರೇಣಿಯ ಮೊದಲನೇ ಪದಗಳು ಸಮನಾಗಿವೆ ಅಂದರೆ 5, 5 ಬಂದಿದೆ. ಓಕೆ, ಈಗ ನಾವು ಎರಡನೇ ಪ್ರಶ್ನೆಯನ್ನು ನೋಡೋಣ. ಇದು ವರ್ಗ ಸಮೀಕರಣ ಪಾಠದಿಂದ ಬಂದಿರುವಂಥದ್ದು. ಸೊ ಇಲ್ಲಿ ಪ್ರಶ್ನೆ ಈ ರೀತಿ ಇದೆ. ಸಾನ್ವಿಯು 120 ರೂಪಾಯಿಗಳಿಗೆ ಕೆಲವು ಪುಸ್ತಕಗಳನ್ನು ಕೊಂಡಳು. ಅದೇ ಹಣಕ್ಕೆ ಅವಳು 3 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆಯು 2 ರೂಪಾಯಿ ಕಡಿಮೆಯಾಗುತ್ತಿತ್ತು. ಸಾನ್ವಿ ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಮತ್ತು ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲನೇದಾಗಿ ನೀವು ಈ ಲೆಕ್ಕಗಳನ್ನು ಓದಿ ಆದ ನಂತರದಲ್ಲಿ ಅದನ್ನು ವರ್ಗ ಸಮೀಕರಣ ರೂಪದಲ್ಲಿ ಬರೆಯೋದನ್ನು ರೂಢಿ ಮಾಡಬೇಕು. ಸೊ ನಾವಿಲ್ಲಿ ಸಾನ್ವಿಯ ಕೊಂಡ ಪುಸ್ತಕಗಳ ಸಂಖ್ಯೆ ಎಕ್ಸ್ ಅಂತ ತಗೊಂಡ್ರೆ ಏನಾಗ್ತದೆ ಅಂತ 120/x ಮೈನಸ್ 120/x + 3 3 ಪುಸ್ತಕವನ್ನು ಹೆಚ್ಚಿಗೆ ತಗೊಂಡ್ರೆ ಅವುಗಳ ಪುಸ್ತಕದ ಬೆಲೆ ಏನಾಗ್ತಿತ್ತು, 2 ಕಡಿಮೆಯಾಗ್ತಿತ್ತು. ಅದರಿಂದ ಅವುಗಳ ಎರಡು ವ್ಯತ್ಯಾಸ 120/x ಮೈನಸ್ 120/x + 3 ಇದರ ವ್ಯತ್ಯಾಸ = 2. ಈಗ ನಾವು ಇದನ್ನು 120 × x + 3 ಮೈನಸ್ 120 × x = 2x × x + 3 ಅಂತ ಬರಿಬೋದು. ಸೊ ಬ್ರ್ಯಾಕೆಟ್ ಹೊರಗಿನ ಪದಗಳನ್ನು ಗುಣಾಕಾರ ಮಾಡಲಾಗಿ ನಾವು ಏನು ಸಿಗ್ತದೆ, 120x ಪ್ಲಸ್ 120 × 3 ಅಂದರೆ ಅಷ್ಟು 360. ಸೊ ಮೈನಸ್ 120x = 2x² + 6x. ಈ ಹಂತದಲ್ಲಿ ನಾವೇನು ಮಾಡಿದ್ದೀವಿ, ಬ್ರ್ಯಾಕೆಟ್ ಹೊರಗೆ ಇರ್ತಕ್ಕಂಥ ಪದಗಳನ್ನು ಬ್ರ್ಯಾಕೆಟಿನ ಒಳಗಿನ ಪದಗಳೊಟ್ಟಿಗೆ ಗುಣಾಕಾರ ಮಾಡಿದ್ವಿ. ಸೊ ಈಗ ಎಕ್ಸ್ ಪದಗಳನ್ನು ಇಲ್ಲಿ 120x ಮೈನಸ್ 120x ಪರಸ್ಪರ ಇಟ್ ಗೆಟ್ಸ್ ಕ್ಯಾನ್ಸಲ್. 120x ಮೈನಸ್ 120x. ಸೊ ಏನು ಉಳಿತು, 360 = 2x² + 6x. ಇದನ್ನು ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದ್ರೆ ಸೊ ಏನು ಸಿಗ್ತಾಯಿದೆ, 2x² + 6x ಮೈನಸ್ 360 = 0. ಸೊ ಇದನ್ನು ಇದೇ ಸಮೀಕರಣವನ್ನು 2ರಿಂದ ಭಾಗಾಕಾರ ಮಾಡಿದ್ರೆ x² + 3x ಮೈನಸ್ 180 = 0 ಸಿಕ್ತು. ಸೊ ಮಧ್ಯಪದವನ್ನು ಒಡೆಯುವುದರ ಮೂಲಕ ಇದನ್ನು ಬಿಡಿಸಿದ್ರೆ x² + 15x ಮೈನಸ್ 12x ಮೈನಸ್ 180 = 0. ಅಂದರೆ ಮಧ್ಯಪದವನ್ನು ಒಡೆಯುವುದು ಅಂದರೆ ತಮ್ಗೆ ಗೊತ್ತಿದೆ, ಗುಣಿಸಿದರೆ ಕೊನೆ ಪದ ಬರಬೇಕು, ಕೂಡಿಸಿದರೆ ಮಧ್ಯಪದ ಬರಬೇಕು. ಆ ರೀತಿಯಾಗಿ ಅದನ್ನು ಬರೀಬೇಕು. ಸೊ ಈ ರೀತಿಯಾಗಿ ಇದು ಏನಾಗ್ತದೆ ಅಂದರೆ x × x + 15 ಮೈನಸ್ 12 ಬ್ರ್ಯಾಕೆಟ್ x + 15 = 0. ಅದು 0ಗೆ ಸಮದೂಗಿಸಿದರೆ x ಮೈನಸ್ 12 = 0 ವಿಚ್ ಇಂಪ್ಲೈಸ್ x = 12. x ಪ್ಲಸ್ 15 ಇದು ಸಾಧ್ಯ ಇಲ್ಲ, ಯಾಕಂದರೆ ಮೈನಸ್ ಇದು ಸಾಧ್ಯ ಇಲ್ಲ. ಅದರಿಂದ ಸಾನ್ವಿಯು ಕೊಂಡ ಪುಸ್ತಕಗಳ ಸಂಖ್ಯೆ 12 ಹಾಗೂ ಪ್ರತಿಯೊಂದು ಪುಸ್ತಕಗಳ ಬೆಲೆ 120/12 ಅಂತಂದರೆ ಅದು 10 ರೂಪಾಯಿಗಳಿಗೆ ಸಮ. ಇದೇ ರೀತಿಯ ಇನ್ನೊಂದು ಪ್ರಶ್ನೆ ಇದೆ, ಇಂಟರ್ನಲ್ ಚಾಯ್ಸ್ ಇರ್ತಾ ಇದೆ. ಸೊ ಇದು ಕೂಡ ಅದೇ ರೀತಿ ಇದೆ. ಇದನ್ನು ಸರಿಯಾಗಿ ಒಮ್ಮೆ ಗಮನಿಸಿಕೊಂಡ್ಬಿಡ್ರಿ. ಪ್ರಶ್ನೆ ಈ ರೀತಿ ಇದೆ. ಒಂದು ಮೋಟಾರ್ ದೋಣಿಯು ಹರಿಯುವ ನದಿಯಲ್ಲಿ 30 ಕಿಲೋಮೀಟರ್ ದೂರ ಚಲಿಸಿ ಮತ್ತು ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು 4 ಗಂಟೆ 30 ನಿಮಿಷ ತೆಗೆದುಕೊಂಡಿದೆ. ನದಿಯ ನೀರಿನ ವೇಗ 5 ಕಿಲೋಮೀಟರ್ ಪ್ರತಿ ಗಂಟೆ ಆದಾಗ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಅದನ್ನು ಸಮೀಕರಣ ರೂಪದಲ್ಲಿ ಬರೆಯೋದನ್ನು ರೂಢಿ ಮಾಡಿಕೊಂಡು ವರ್ಗ ಸಮೀಕರಣ ರೂಪದಲ್ಲಿ ಅದನ್ನು ಬರೀರಿ. ಬರೆದಾದ ನಂತರ ವರ್ಗ ಸಮೀಕರಣವನ್ನು ಬಿಡಿಸಿರಿ. ನಿಮಗೆ ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಇದನ್ನು ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಸಿಕ್ತು. ಇನ್ನು ಪ್ರಶ್ನೆ ಸಂಖ್ಯೆ 36. ಇಲ್ಲಿ 36ರಲ್ಲಿ ಒಂದು ಪ್ರಮೇಯವನ್ನು ಕೇಳ್ತಾರೆ. 4 ಅಂಕದ ಒಂದು ಪ್ರಮೇಯ.
ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಸೊ ಇದು ತಮಗೆಲ್ಲ ಗೊತ್ತಿರುವಂಥ ಅತ್ಯಂತ ಜನಪ್ರಿಯ ಪೈಥಾಗೊರಸ್ ಪ್ರಮೇಯ ಇದಾಗಿದೆ. ಸೊ ಪ್ರಮೇಯವನ್ನು ಬರೀಬೇಕಾದ್ರೆ ವಿದ್ಯಾರ್ಥಿಗಳ ಚಿತ್ರವನ್ನು ಕಡ್ಡಾಯವಾಗಿ ಬರೀಬೇಕು. ಅದೇ ರೀತಿ ಆ ಚಿತ್ರವನ್ನು ಪೆನ್ಸಿಲಲ್ಲಿ ಬರೆಯೋದನ್ನು ರೂಢಿ ಮಾಡಿರಿ. ಅದನ್ನು ಸರಿಯಾಗಿ ಲೇಬಲಿಂಗ್ ಮಾಡಿರಿ. ಹಾಗೂ ಆ ಚಿತ್ರಕ್ಕೆ ತಕ್ಕಂತೆ ಸರಿಯಾದ ಹಂತಗಳನ್ನು, ಸೊ ದತ್ತ ಸಾಧನೆಯ ರಚನೆ ಸಾಧನೆಗಳನ್ನು ಬರಿತಾ ಹೋಗ್ರಿ. ಸೊ ಇಲ್ಲಿ ಪ್ರಮೇಯ 4 ಅಂಕಗಳಿದೆ. 4 ಅಂಕಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿರಿ. ಒಂದು ಪ್ರಮೇಯ ಖಂಡಿತವಾಗಿಯೂ ಬರ್ತಾ ಇದೆ. ಒಟ್ಟು 5 ಪ್ರಮೇಯಗಳಿವೆ. ಪೈಥಾಗೊರಸ್ನ ವಿಲೋಮ ಪ್ರಮೇಯ, ಅನಂತರ ಕೋಕೋ ಪ್ರಮೇಯ, ಅನಂತರದಲ್ಲಿ ತ್ರಿಭುಜದ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ, ಎಲ್ಲ ಥೇಲ್ಸ್ನ ಪ್ರಮೇಯ, ಎಲ್ಲ ಪ್ರಮೇಯಗಳನ್ನು ಸರಿಯಾಗಿ ಕಲಿರಿ. ಒಂದು ಪ್ರಮೇಯವನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 37ಕ್ಕೆ ಬಂದರೆ, ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ಸಹಾಯದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಇಲ್ಲಿ ಏಕಕಾಲಿಕ ಸಮೀಕರಣ ಇದೆ. 2 ಏಕಕಾಲಿಕ ಸಮೀಕರಣ. ಸೊ ಅದು x 0 ಆದಾಗ 1, 2 ಮತ್ತು x ಆದಾಗ ಸಮೀಕರಣವನ್ನು ಅದಕ್ಕೆ ತಕ್ಕಂತೆ ಆ ನಿರ್ದೇಶಾಂಕ ಬಿಂದುಗಳನ್ನು ಗ್ರಾಫ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಾಫ್ ಶೀಟಲ್ಲಿ ಗುರುತಿಸಿರಿ. ಗ್ರಾಫ್ ಶೀಟಲ್ಲಿ ಮೂಲಮಾನಗಳನ್ನು ಬರೆಯೋದನ್ನು ಮರಿಬೇಡ್ರಿ. x axis = 1 ಸೆಂಟಿಮೀಟರ್ = 1 ಮೂಲಮಾನ, y axis = 1 ಸೆಂಟಿಮೀಟರ್ ಸಮ 1 ಮೂಲಮಾನ. ಆ ಮೂಲಮಾನಗಳನ್ನು ಬರೆಯೋದನ್ನು ರೂಢಿಸ್ಕೊಳ್ರಿ. ನಕ್ಷೆಯನ್ನು ಪೆನ್ಸಿಲಲ್ಲಿ ಇದನ್ನು ರಚನೆ ಮಾಡಿರಿ. ಚಿತ್ತು ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಆ 2 ರೇಖೆಗಳು ಛೇದಿಸುವ ಬಿಂದು ಇಲ್ಲಿ ಎಕ್ಸ್ಗೆ ನೀವು 2 ಪಾಸಿಟಿವ್ ವ್ಯಾಲ್ಯೂ 2 ನೆಗೆಟಿವ್ ವ್ಯಾಲ್ಯೂ ತೊಗೊಂಡು, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ವ್ಯಾಲ್ಯೂ ತೊಗೊಂಡು ಮಾಡ್ಬೋದು. ಇದು ಕೂಡ ಬಹಳ ಸರಳವಾಗಿ 4 ಅಂಕಗಳನ್ನು ಪಡಿತಕ್ಕಂತಹ ಒಂದು ಪ್ರಶ್ನೆ. ಇನ್ನು ಕೊನೆಯಲ್ಲಿ ಈ ವರ್ಷ ಹೊಸದಾಗಿ ಸೇರ್ಪಡೆ ಮಾಡಿರತಕ್ಕಂತಹ 5 ಅಂಕದ ಒಂದು ಪ್ರಶ್ನೆ. ಇದನ್ನು ಖಂಡಿತವಾಗಿಯೂ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಿಂದ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಜೋಡಿಸಿದ ಘನಾಕೃತಿಯ ಘನಫಲ, ಈ ಒಂದು ಪರಿಕಲ್ಪನೆಯ ಮೇಲೆ ಪ್ರಶ್ನೆ ಇರ್ತಾ ಇದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಒಂದು ಸಮಾಜ ಕಲ್ಯಾಣ ಸಂಸ್ಥೆಯ ನೆರೆ ಪರಿಹಾರ ಪೀಡಿತ ಜನರಿಗೆ ಕುಡಿಯುವ ನೀರನ್ನು ವಿತರಣೆ ಮಾಡಲು ನಿರ್ಧರಿಸಿ ಚಿತ್ರದಲ್ಲಿ ತೋರಿಸಿದಂತೆ ಒಟ್ಟು 4.2 ಮೀಟರ್ ಉದ್ದವುಳ್ಳ ಸಿಲಿಂಡರ್ ಆಕೃತಿಯ 2 ಬದಿಗಳಲ್ಲಿ ಅರ್ಧಗೋಳವನ್ನು ಸೇರಿಸಿ ಸಿಲಿಂಡರ್ನ ವೃತ್ತಪಾದದ ವ್ಯಾಸ ಮತ್ತು ಅರ್ಧಗೋಳದ ವ್ಯಾಸ 12 ಮೀಟರ್ಗೆ ಸಮನಾಗಿರುವ ಟ್ಯಾಂಕರ್ನಲ್ಲಿ ಕುಡಿಯುವ ನೀರನ್ನು ತುಂಬಿ 60 ಜನ ನೆರೆಪೀಡಿತರಿಗೆ ಸಿಲಿಂಡರ್ನಾಕೃತಿಯ ಪಾತ್ರೆಯಲ್ಲಿ ತುಂಬಿ ಹಂಚಿದೆ. ಪ್ರತಿ ಪಾತ್ರೆಯ ವೃತ್ತಪಾದ ತ್ರಿಜ್ಯ 21 ಸೆಂಟಿಮೀಟರ್ ಮತ್ತು ಎತ್ತರ 50 ಸೆಂಟಿಮೀಟರ್ ಆಗಿರುತ್ತದೆ. ಕುಡಿಯುವ ನೀರನ್ನು ಹಂಚಿದ ನಂತರ ಟ್ಯಾಂಕರ್ನಲ್ಲಿ ಉಳಿಯುವ ನೀರಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಸೊ ಪೈ ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಜೋಡಿಸಿದ ಘನಾಕೃತಿಗಳ ಮೇಲಿನ ಘನಫಲ ಕಂಡುಹಿಡಿತಕ್ಕಂಥದ್ದು. 2 ತುದಿಯಲ್ಲಿ ಇಲ್ಲಿ ಅರ್ಧಗೋಳಗಳನ್ನು ಜೋಡಿಸಲಾಗಿದೆ. ಸೊ ಇಂಥ ಲೆಕ್ಕಗಳಲ್ಲಿ ಮತ್ತು ಅನಂತರ ನಡುವೆ ಇಲ್ಲಿ ಸಿಲಿಂಡರ್ನ ಜೋಡಿಸಲಾಗಿದೆ. ತದನಂತರದಲ್ಲಿ ಇಲ್ಲಿ ಟ್ಯಾಂಕರ್ನ ಘನಫಲ = ಸಿಲಿಂಡರ್ನ ಘನಫಲ ಪ್ಲಸ್ 2 ಅರ್ಧಗೋಳದ ಘನಫಲ ಆಗಿರುತ್ತದೆ. ಆ ಸೂತ್ರಗಳನ್ನು ಸಿಲಿಂಡರ್ನ ಘನಫಲ ಸೂತ್ರ ಮತ್ತು 2 ಅರ್ಧಗೋಳದ ಘನಫಲದ ಸೂತ್ರವನ್ನು ಹಾಕಿರಿ. ನಂತರದಲ್ಲಿ ಆ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸರಳೀಕರಣ ಮಾಡ್ಕೊತ ಹೋದರೆ ಅಲ್ಲಿ 4,15,800 ಘನ ಸೆಂಟಿಮೀಟರ್ ಸಿಗ್ತಾಯಿದೆ. ಅದು ಮೀಟರ್ ಕನ್ವರ್ಟ್ ಮಾಡಿದಾಗ 4.158 ಘನ ಮೀಟರ್. ಕುಡಿಯುವ ನೀರನ್ನು ಹಂಚಿದ ನೀರಿನ ಟ್ಯಾಂಕ್ನಲ್ಲಿ ಉಳಿಯುವ ನೀರಿನ ಪ್ರಮಾಣ -4.29ರಲ್ಲಿ -4.158 ಮಾಡಿದರೆ 0.141 ಘನ ಮೀಟರ್ ಸಿಗ್ತಾಯಿದೆ. ಇದರ ಅರ್ಥ ಅದು 1000ಇಂದ ಇದು ಮಾಡಿದಾಗ 141 ಲೀಟ್ರಿಗೆ ಸಮನಾಗಿರ್ತದೆ.
ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳ್ರಿ. ಅದರ ಜೋಡಿಸಿ ಘನಾಕೃತಿಗಳ ಘನಫಲದ ಸೂತ್ರವನ್ನು ಬರೀರಿ. ಆ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಿರಿ. ಸರಳೀಕರಣ ಮಾಡ್ಕೊತ ಹೋದರೆ ಖಂಡಿತವಾಗಿ ಅಂದ ಲೆಕ್ಕಗಳನ್ನು ಬಿಡಿಸ್ಬೋದು. ಸೊ ವಿದ್ಯಾರ್ಥಿಗಳೇ, ಇದಕ್ಕೆ ಎಲ್ಲ ಲೆಕ್ಕಗಳು ನೀವು ಇನ್ನೊಮ್ಮೆ ಪೆನ್ನು ಮತ್ತು ಪೇಪರು ತಗೊಂಡು ಪ್ರಾಕ್ಟೀಸ್ ಮಾಡಿರಿ. ಒಳ್ಳೆಯದಾಗಲಿ. ಧನ್ಯವಾದಗಳು.